ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಟ್ರಾವೆಲ್ ರಂಜಿ. 1 ವರ್ಷ ಆಯ್ತು ನಾನು ಊರಿಗೆ ಬರದೆ. ಈಗ ನಾನು ಯಾಕೆ ಬಂದಿದ್ದೀನಿ ಅಂದರೆ, ನನಗೆ ಇಷ್ಟವಾಗಿರುವಂಥ ಒಂದು ಐಟಮ್ ಅಂದರೆ ಕಾಡಲ್ಲಿ ಸಿಗುವಂಥ ಒಂದು ಪದಾರ್ಥನ ತೆಗೆಯಕ್ಕೆ ಬಂದಿದ್ದೀನಿ. ಏನದು? ಅಣಬೆ. ಅದಂದ್ರೆ ನನಗೆ ತುಂಬ ಇಷ್ಟ. ವರ್ಷಕ್ಕೊಂದ್ಸತಿ ಯಾರು ತಿನ್ನಲೇಬೇಕು ಅನ್ನೋ ತುಂಬ ಆಸೆ ನನಗೆ. ಅದು ಯಾವ ರೀತಿ ಇರುತ್ತೆ, ಅದು ಹೇಗಿರುತ್ತೆ, ಹೆಂಗೆ ತೆಗಿತೀನಿ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕೈಯಲ್ಲಿ ಕವರ್ ಇದೆ. ಇದು ಯಾಕಂತ ನಿಮಗೆ ಗೊತ್ತಾಯ್ತು, ಅಣಬೆ ಸಿಕ್ಕಿದ್ರೆ ಹಾಕೊಳ್ಳೋಕ್ಕೆ. ಗೈಸ್, ಈಗ ಅಣಬೆ ಎಲ್ಲಿರುತ್ತೆ, ಹೇಗಿರುತ್ತೆ ಅಂತ ತೋರಿಸ್ತೀನಿ, ನೋಡಿ ಬನ್ನಿ. ನೋಡಿ, ಇದು ಅಣಬೆ. ಇದನ್ನೇ ನಾವು ತಿನ್ನೋದು. ಇದು ಪಿಂಕ್ ಆಗಿ ಬರುತ್ತೆ, ಕೆಲವೊಂದು ವೈಟ್ ಆಗಿ ಬರುತ್ತೆ. ಇದ್ರ ಟೇಸ್ಟ್ ಅಂತೂ ಯಾವುದೇ ನಾನ್ ವೆಜ್ಗೂ ಕಮ್ಮಿ ಇಲ್ಲ, ಅಂತ ಟೇಸ್ಟ್ ಇದು. ಬನ್ನಿ ಇನ್ನು ಹುಡ್ಕೋಣ, ಎಷ್ಟು ಸಿಗುತ್ತೆ ಅನ್ನೋದು ನೋಡೋಣ. ಬಸ್ ಇಲ್ಲಿ ಬನ್ನಿ, ನೋಡಿ. ಇಲ್ಲಿ ಗೊತ್ತೇ ಆಗಲ್ಲ ಇಲ್ಲಿ ಅಣಬೆ ಇರೋದು. ನೋಡಿ, ನಾಲ್ಕು ಅಣಬೆ. ಎಷ್ಟು ಅಣಬೆ ಇದೆ ಅಂತ ನೀವೇ ನೋಡಿ. ಈಗ ಇಷ್ಟು ಅಣಬೆನ ತೆಗ್ದಿದ್ದೀವಿ. ಇದು ಸಾಕಾಗಲ್ಲ, ಬೆಂದರೆ ಸ್ವಲ್ಪನೇ ಆಗುತ್ತೆ. ಹಾಗಾಗಿ ಇನ್ನೂ ಹುಡುಕ್ತಾ ಇದ್ದೀವಿ. ಇವರು ನಮ್ಮ ಚಿಕ್ಕಪ್ಪ. ಈಗ ಈ ವಿಡಿಯೋಗೆ ಅವರೇ ನಮ್ಮ ಕ್ಯಾಮ್ರಾಮ್ಯಾನ್ ಆಗಿದ್ದಾರೆ. ಇವರೀಗ ಯಾವ ರೀತಿ ನೋಡಿ ಅಣಬೆ ಹೇಗೆ ಅವರು ಹುಡುಕಿ ತೆಗಿತಾರೆ ಅನ್ನೋದನ್ನ ನೋಡಿ. ಈ ಥರ ಈ ದರ್ಲೆ ಒಳಗೆಲ್ಲ ಇರ್ತದೆ, ಅದನ್ನೆಲ್ಲ ಅವರು ಈ ರೀತಿ ಕ್ಲೀನಾಗಿ ಸರ್ಚ್ ಮಾಡಿದ್ರೆ ಅದರೊಳಗೆ ಇಲ್ಲಿ ನೋಡಿ ಈ ಥರ ಎಲ್ಲ ಇರುತ್ತೆ. ನೋಡಿ ಎಷ್ಟು ದೊಡ್ಡದು ಅಣಬೆ ಇದೆ. ಅದು ಕಣ್ಣಿಗೆ ಕಾಣಲ್ಲ, ಈ ರೀತಿ ಇರುತ್ತೆ. ಓಕೆ, ಈ ವಿಡಿಯೋ ನಾನು ಶೂಟ್ ಮಾಡಿದ್ದು ಈ ವರ್ಷದ ಮಳೆಗಾಲದ ಸ್ಟಾರ್ಟಿಂಗಲ್ಲಿ. ಮತ್ತು ಈ ಅಣಬೆ ಪ್ರತಿ ವರ್ಷ ಮಳೆಗಾಲ ಸ್ಟಾರ್ಟ್ ಆದಾಗಲೇ ಫಸ್ಟು ಮಳೆ ಬಂದು ಭೂಮಿಯೆಲ್ಲ ನೆಂದ ಮೇಲೆ ಮತ್ತೆ ಗುಡುಗು ಮಿಂಚು ಬಂದಾಗ ಬರುವಂಥದ್ದು. ಮತ್ತು ಈ ಮಳೆಗಾಲ ಎಲ್ಲ ಸಮಯದಲ್ಲೂ ಇದು ಸಿಗೋದಿಲ್ಲ. ನೋಡಿ ಗೈಸ್, ನಾವು ಅಣಬೆ ಹುಡುಕ್ತಿರುವಂಥ ಕಾಡು ನೋಡಿ ಹೇಗಿದೆ, ಎಷ್ಟು ದಟ್ಟವಾಗಿದೆ. ಬರೀ ಹಸಿರ, ಎಂಥದ್ದು ತೋರೋದಿಲ್ಲ. ಇದು ವರ್ಷಕ್ಕೆ ಒಂದು ಸಾರಿ, ಆಮೇಲೆ ಒಂದು ವಾರ ಅಷ್ಟೇ ಸಿಗೋದು. ವರ್ಷದಲ್ಲಿ ಒಂದೇ ಒಂದು ವಾರ ಈ ಸೀಸನ್ ಬರುತ್ತೆ. ಆ ಒಂದು ವಾರದಲ್ಲಿ ನಮಗೆ ಅಣಬೆ ಹುಡುಕಿ ಬಂದು ತಿಂದರೆ ಆಯಿತು, ಇಲ್ಲ ಅಂದರೆ ನೆಕ್ಸ್ಟ್ ವರ್ಷನೇ ಕಾಯಬೇಕು. ಹಾಗಾಗಿ ಮತ್ತೆ ಈ ಅಣಬೆ ಟೇಸ್ಟು ಯಾವ ಅಣಬೆಯಲ್ಲೂ ಇರೋಲ್ಲ. ಸೊ ಹಾಗಾಗಿ ಈ ಅಣಬೆ ಅಂದರೆ ಜನ 6 ಗಂಟೆಗೆ ಬಂದು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ನಾನು ಇದು 2ನೇ ರೌಂಡು. ಬೆಳಗ್ಗೆ ಒಂದು ರೌಂಡ್ ಆಯಿತು. ಇದು ಮಧ್ಯಾಹ್ನ ನಮ್ಮ ಚಿಕ್ಕಪ್ಪ ನನಗೂ ಬೇಕು ಅಂದರು. ಹೌದು, ಆಗಾರ ಬನ್ನಿ ಅಂದ್ಬಿಟ್ಟು ಮತ್ತೊಂದು ರೌಂಡಿಗೆ ಹುಡುಕ್ತಾ ಇದ್ದೀವಿ. ಅದು ಅಣಬೆ ಹಾಕಿರೋ ಕವರು ಆಲ್ಮೋಸ್ಟ್ ಒಂದು 1/4 ಭಾಗ ಆಗಿದೆ. ಮತ್ತು ಪ್ರತಿ ವರ್ಷ ಮಳೆಗಾಲ ಸ್ಟಾರ್ಟಾಗಿ ಮಳೆ ಬಂದು ಭೂಮಿಯೆಲ್ಲ ನೆಂದ ಮೇಲೆ ಈ ಗುಡುಗು ಮಿಂಚು ಬಂದ ಟೈಮಲ್ಲಿ ಆವಾಗ ಬರೋಂಥದ್ದು. ಆದರೆ ಈ ಅಣಬೆ ಬಂದ್ಬಿಟ್ಟು ಮಳೆಗಾಲ ಎಲ್ಲ ಟೈಮಲ್ಲೂ ಸಿಗಲ್ಲ. ಮಳೆಗಾಲ ಸ್ಟಾರ್ಟ್ ಆಗಿದ್ದ ಫಸ್ಟು ತಿಂಗಳಲ್ಲಿ ಮಾತ್ರ ಈ ಅಣಬೆ ನಮಗೆ ಸಿಗೋಕ್ಕೆ ಸಾಧ್ಯ. ಮತ್ತೊಂದೇನೆಂದರೆ ಸ್ನೇಹಿತರೆ, ಈ ರೀತಿಯಾದಂಥ ಅಣಬೆ ತಿನ್ನಬೇಕಂದ್ರೆ ನಾವೆಲ್ಲ ಅದೃಷ್ಟ ಮಾಡಿರಬೇಕು. ಯಾಕಂದರೆ ಇದು ಎಲ್ಲರಿಗೂ ಸಿಗೋದಿಲ್ಲ. ಎಲ್ಲ ಈಗ ಸಿಟಿಯಲ್ಲೆಲ್ಲ ಆದರೆ ಬೆಳೆಸಿ ತಿಂತಾರೆ. ಇದಾದರೆ ಪ್ರಕೃತಿಯಾಗಿ ದೇವರೇ ಸೃಷ್ಟಿ ಮಾಡಿರುವಂಥ, ತಾನಾಗೇ ಬರುವಂಥ, ಯಾರೂ ಗೊಬ್ಬರ ಹಾಕಿಲ್ಲ, ಯಾರೂ ಏನು ಮಾಡದೆ ಬೆಳೆಯುವಂಥ, ಪ್ರಕೃತಿನೇ ಕೊಡುವಂಥ ಒಂದು ಆಹಾರ ಅಂತ ಹೇಳ್ಬೋದು. ಅಷ್ಟು ಟೇಸ್ಟಾಗಿರುವಂಥ ಆಹಾರ. ನಿಜವಾಗ್ಲೂ ನಾವು ಇದನ್ನು ತಿಂತಾಯಿದ್ದೀವಿ ಅಂದರೆ ನಾವು ಭಾಗ್ಯವಂತರು ಅಂತ ಹೇಳ್ಬೋದು. ನನ್ನ ಎಲ್ಲ ವೀಡಿಯೋಗಳಿಗಿಂತ ನನಗೆ ಈ ವಿಡಿಯೋ ಮಾಡಬೇಕಾದ್ರೆ ತುಂಬ ಖುಷಿ ಆಗ್ತಿತ್ತು. ಯಾಕಂದರೆ ಈ ಅಣಬೆ ನನಗೆ ತುಂಬ ಇಷ್ಟ. ಹಾಗಾಗಿ ನಾನು ಈ ವಿಡಿಯೋ ಮಾಡುವಾಗ ಫುಲ್ಲು ಈ ಇಂಟ್ರೋ ಕೊಡುವಾಗಲೂ ನನ್ನ ಮುಖದಲ್ಲಿ ತುಂಬ ನಗು ಇತ್ತು, ನೀವು ನೋಡಿರ್ತೀರ. ಗೈಸ್, ಈಗ ಅಣಬೆ ಎಲ್ಲ ಆರ್ಸಾಯ್ತು. ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಇಷ್ಟು ಸಿಕ್ಕಿದೆ, ಹತ್ರ 1.5 kg ಅಷ್ಟು ಸಿಕ್ಕಿದೆ. ಸ್ನೇಹಿತರೆ, ಇದು ಕ್ಲೀನಿಂಗ್ ತುಂಬ ಸುಲಭ. ಏನಿಲ್ಲ, ಮೇಲ್ಗಡೆ ಇರುವಂಥ ಒಂದು ಸಣ್ಣ ಲೇಯರ್ ಏನು ಸ್ಕಿನ್ ಇರುತ್ತೆ ಆ ಪದರ, ಅದನ್ನು ಕ್ಲೀನಾಗಿ ಒಂದು ಸಣ್ಣ ಕತ್ತಿ ತೊಗೊಂಡು
ಈ ರೀತಿ ಕೆರೆದ್ರೆ ಸಾಕು, ಅದು ತಾನಾಗಿ ಬಂದ್ಬಿಡುತ್ತೆ. ಆಮೇಲೆ ಇದನ್ನು ನೀವು ಅಡುಗೆ ಯಾವ ರೀತಿ ಮಾಡಬೇಕಂದ್ರೆ, ಈಗ ನೀವು ನಾನ್ ವೆಜ್ ಮಾಡೋ ರೀತಿ ಚಿಕನ್ ಸಾರು ಈ ರೀತಿ ಮಾಡ್ತೀರಲ್ಲ, ಆ ರೀತಿ ಗರಂ ಮಸಾಲ ಮತ್ತು ಈ ರೀತಿ ಹಾಕಿ ಮಾಡಿದ್ರೆ ಸಖತ್ತಾಗಿರುತ್ತೆ ಮಾತ್ರ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಬಾಯ್.